ಅಕ್ಕಿ ರೊಟ್ಟಿಗೆ ಬೇಕಾಗುವ ಸಾಮಾನುಗಳು: ಅಕ್ಕಿ ಹಿಟ್ಟು 1 ಕಪ್ಪು, ಅರ್ಧ ಕಪ್ಪು ತೆಂಗಿನ ತುರಿ, 1 ಕಪ್ಪು ಕ್ಯಾರೆಟ್, 6 ರಿಂದ 7 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಜೀರಿಗೆ, ಎಳ್ಳು, ಕಡಲೆಕಾಯಿ ಬೀಜ, ಕಡಲೆಬೇಳೆ. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ ಇಲ್ಲಿ. ಒಂದು 10-12 ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಮೆಣಸಿನ್ಕಾಯಿ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೋಬೇಕು. ಮಿಕ್ಸಿಗೆ ಹಾಕಿ ಜಾಸ್ತಿ ಪೌಡ್ರ್ ಮಾಡಬಾರ್ದು. ಈ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆನೂ ಮಿಕ್ಸಿಗೆ ಹಾಕ್ಕೋತೀನಿ, ಕಡಲೆಕಾಯಿ ಬೀಜನೂ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಮಿಕ್ಸ್ ಮಾಡಿರೋಂಥ ಮಿಕ್ಸಿಗೆ ಹಾಕಿರೋದು ಇವಾಗ ಒಂದು ಬಾಣಲಿಗೆ ಹಾಕಿಟ್ಕೊಳ್ತಾ ಇದ್ದೀವಿ. ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್ ತುರಿ, ಆನಿಯನ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಇನ್ನೂ ಜಾಸ್ತಿ ಹಾಕೋಬೋದು, ನಿಮಗೆ ಬೇಕು ಅಂದರೆ. ಟೀ ಸ್ಪೂನ್ ಹಾಕಿದ್ದೀನಿ. ಎಳ್ಳು 2 ಟೀ ಸ್ಪೂನು. ಇದು ಒಳ್ಳೆಯದು ಅಂದ್ಬಿಟ್ಟು ಮಕ್ಕಳು ಎಲ್ಲ ತಿನ್ನಲ್ವಲ್ಲ, ಜೀರಿಗೆ ಇದು ಎಲ್ಲ, ಅದಕ್ಕೆ ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ಹಸಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ನೀರು ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನಮಗೆ ನೋಡ್ಕೊಂಡು ತೋರಿಸ್ತೀನಿ ನಾನು. ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಬಿಟ್ಟು ಕಲಸೋಣ. ನೋಡ್ಕೊಂಡು ಕಲಸಿ. ಇಲ್ಲಿ ಎಳ್ಳೆಲ್ಲ ಹಾಕೋದು ಯಾಕೆ ಅಂತ ಅಂದರೆ ಮಕ್ಕಳೇನು ಎಳ್ಳೆಲ್ಲ ತಿನ್ನಲ್ವಲ್ಲ, ಮಧ್ಯ ಜೀರಿಗೆ ಇದು ಎಲ್ಲ, ಅದಕ್ಕೆ ಎಳ್ಳು ಜೀರಿಗೆ ಎಲ್ಲ ಹಾಕೋದು. ಹಿಟ್ಟು ಇವಾಗೆಲ್ಲ ಮಿದ್ದಿಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿದ್ದಿಟ್ಕೊಳ್ಳಿ, ಯಾಕೆಂದರೆ ಹಿಟ್ಟು ಒಣಗೋದಿಲ್ಲ. ಇಟ್ಕೊಂಡಿರೋ ಬಟ್ಟೆ ಇದು, ಅದಕ್ಕೆ ಒಂದು ಕವರ್ ಬೇಕು. ಮತ್ತು ಒಂದು ಸ್ವಲ್ಪ ವಾಟ್ರು ಕೈ ಎತ್ಕೊಳ್ಳೋಕ್ಕೆ, ಮತ್ತು ಬಟ್ಟೆ ವಾಶ್ ಮಾಡ್ಕೊಳ್ಳೋಕೆ ಹಂಗೇನೆ. ಇವಾಗ ನೋಡಿ ಇಷ್ಟಪ್ಪ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ. ಇವಾಗ ರೊಟ್ಟಿನ ಈ ಥರ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಆಯಿಲು, ಹಿಂಗೊಂದು ಸ್ವಲ್ಪ ಆಯಿಲ್ ಹಾಕೋತೀನಿ. ಈ ಕವರ್ಗೆ ಒಂಚೂರು ಹಿಂಗೆ ಆಯಿಲ್ ಹಿಂಗೆ ಸೋರಿಸ್ಬಿಟ್ಟು ಕವರ್ನ ಹಿಂಗೆ ಮಾಡಿಕೊಂಡು ಮುಚ್ಚುತ್ತೀನಿ. ಈಗ ಮುಚ್ಚಿ ರೊಟ್ಟಿ ಮಾಡೋಕ್ಕೆ ಎಷ್ಟು ಸುಲಭ ಆಗುತ್ತೆ ನೋಡಿ, ಎಷ್ಟು ತೆಳುವಾಗಿ ಬರುತ್ತೆ. ಹಾಕಿ ಎಷ್ಟು ತೆಳುವಾಗಿ ಬಂದಿದೆ. ನಿಧಾನಕ್ಕೆ ತಿಳ್ಕೊಳ್ಳಿ. ನೋಡಿ ಹೇಗೆ ಬಂದಿದೆ ರೊಟ್ಟಿ. ಹೇಗೆ ಇದ್ರೂ ಸಹ ಹೆಂಚು ಮೇಲೆ ಹಾಕೋಣ. ಹೆಂಚು ಮೇಲೆ ಹಿಂಗೆ ಹಾಕಿ ಇಟ್ಬಿಡಿ. 1 ಸೆಕೆಂಡ್ ಹಿಂಗೆ ಹಾಕಿ ಬಿಟ್ಬಿಟ್ಟು ತೆಗೆಯೋಣ ಬಟ್ಟೆ. ಇವಾಗ ನೋಡಿ ನೀಟಾಗಿ ಹೆಂಗೆ ಬಂದಿದೆ. ಇವಾಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ, ಯಾಕೆಂದರೆ ಬಟ್ಟೆ ಇಟ್ಟು ಬರಬಾರ್ದು ಅಂತ. ಬೇಯಿಸ್ಕೋಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಜಾಸ್ತಿ ಬೇಯಿಸಿ, ಆವಾಗ ಕ್ರಿಸ್ಪಿ ಆಗಿಬಿಡುತ್ತೆ. ಇವಾಗ ಇದು ಬೆಂದಿದೆ ಆಲ್ಮೋಸ್ಟು. ಚೆನ್ನಾಗಿ ಸ್ಮೆಲ್ಲೆಲ್ಲ ಬರ್ತಾಯಿದೆ ರೊಟ್ಟಿ. ನೋಡಿ ರೊಟ್ಟಿ ಎಷ್ಟು ಸ್ಮೂತಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ರೊಟ್ಟಿ ಎಷ್ಟು ಸ್ಮೂತಾಗಿದೆ, ಏನೂ ಆಗಲ್ಲ. ಮುರಿದ್ರೆ ಎಷ್ಟು ಸಾಫ್ಟ್ ಇದೆ. ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳಿ.